ನಟ ದರ್ಶನ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಬಂಧಿತ ಆಗಿರುವಂಥದ್ದು ವಿಚಾರಣೆ ನಡೀತಾ ಇರುವಂಥದ್ದು ಸ್ಟೇಷನ್ ಒಳಗಡೆ ಅನ್ನಪೂರ್ಣೇಶ್ವರ ಸ್ಟೇಷನ್ ಒಳಗಡೆ ಹೊರಗಡೆ ಅವರ ಅಭಿಮಾನಿಗಳಿರ್ಬೋದು ಅಥವಾ ಸಾರ್ವಜನಿಕರು ಸೇರಿದಂತೆ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಏನು ಹೇಳ್ತಾರೆ ನೋಡೋಣ. ಏನು ಹೇಳ್ತೀರಿ ಇವರೇ, ನೀವು ಏನು ಬಂದಿರೋದು ಇಲ್ಲಿಗೆ? ನಮ್ಮ ಬಾಸ್ನ ಅರೆಸ್ಟ್ ಮಾಡವ್ರೆ, ಅದಕ್ಕೆ ಬಂದಿದ್ದೀವಿ ಅಭಿಮಾನಿಗಳು. ಏನು ಅರೆಸ್ಟ್ ಮಾಡಿರೋದು? ಏನಕ್ಕೆ ಅಂತ ಅವ್ರು ಹೇಳ್ಬೇಕು ನಮಗೆ. ಕೊಲೆ ಪ್ರಕರಣದಲ್ಲಿ ಅಂತ ಅರೆಸ್ಟ್ ಮಾಡಿದ್ದಾರೆ, ಅದು ಗೊತ್ತಿಲ್ಲ ಏನು ಅಂತ. ನಮ್ಮ ಬಾಸ್ ಆ ಥರ ಮಾಡಲ್ಲ, ಅದಕ್ಕೇನೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಪೊಲೀಸರು ಸುಮ್ಸುಮ್ಗೆ ಅರೆಸ್ಟ್ ಮಾಡ್ತಾರಾ? ಅದನ್ನ ಅವ್ರು ಹೇಳ್ಬೇಕಲ್ಲ. ಪೊಲೀಸರು ಹೇಳಿರುವಂಥದ್ದು, ಪೊಲೀಸ್ ಕಮಿಷನರ್ ಹೇಳಿರುವಂಥದ್ದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರಂತ. ನೀವು ಬಾಸ್ ಈಗಲೂ ಬಾಸ್ ಅಂತೀರಾ? ಪ್ರೂಫ್ ನಮ್ಮ ಬಾಸೆ ಅವರು, ನಮ್ಮ ಡಿ ಬಾಸ್ ಕೈಗೆ ಹಾಕೊಂಡಿಲ್ವಾ? ಡಿ ಬಾಸೆ ಅವರು ಸರ್ ಏನು ಅರೆಸ್ಟ್ ಮಾಡೋಣ ಅಂತ ಗೊತ್ತಾಯ್ತಾ ಇಲ್ಲ. ಕೊಲೆ ಪ್ರಕರಣದಲ್ಲಿ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲ ಇನ್ನ ಮುನ್ನ ಅವ್ರ ತೋರಿಸ್ತಾನೆ ಇಲ್ವಲ್ಲ ಯಾರು. ಈಗ ಕಾನೂನು ಇದೆ ಅಲ್ವಾ? ಕೊಲೆ ಮಾಡಿರೋದು ನೀವು ಹೆಂಗೆ ಹೇಳ್ತೀರಾ? ವಿಚಾರಣೆ ಇದೆ, ಕಾನೂನು ಇದೆ. ಆರೋಪ ಅಷ್ಟೇ ಮಾಡಿರೋದು. ಕೊಲೆ ಮಾಡಿರೋ ಅಂತ ಯಾರು ಹೇಳ್ತಾ ಇಲ್ಲ. ತನಿಖೆ ಆಗ್ತಾ ಇದೆ. ಅದು ಹೆಂಗೆ ನೀವು ಆಗ್ಲೇ ಕೊಲೆ ಆರೋಪ ಈಗ ಅಷ್ಟೇ ಅಪರಾಧಿ ಅಂತ ಹೇಳಿ. ಈಗ ಆರೋಪಿ ಅಂದ್ರೆ ನಮ್ಮನ್ನ ಯಾರನ್ನೂ ಅರೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಏನೋ ಸಾಕ್ಷಿ ಸಿಕ್ಕರೆ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಕಮಿಷನರ್ ಹೇಳಿರುವಂತದ್ದು ಇದೇ ಮಾತನ್ನ ಇವಾಗ ಏನೋ ಹೇಳ್ತಾ ಇರೋದು ಸರೆಂಡರ್ ಆಗಿರೋ ಸಾಕ್ಷಿಗಳು ಪೊಲೀಸ್ ಕಮಿಷನರ್ ಹೇಳಿದಂಥದ್ದು IPS ಆಫೀಸರ್. ಈಗ ನಾನು ಒಂದ್ ನಿಮಿಷ ಅಣ್ಣ, ನಾನು ಕೆಲವು ನ್ಯೂಸ್ ಚಾನಲ್ಗಳನ್ನ ನೋಡ್ತಾ ಇದ್ದೀನಿ. ದರ್ಶನ್ ಅವ್ರು ಅಲ್ಲೋಡ್ದವ್ರೆ ಇಲ್ಲೋಡ್ದವ್ರೆ ಅಂತ. ಅವರೇ ಏನಾರು ನ್ಯೂಸ್ ಚಾನಲ್ ಅವರೇ ಹೋಗಿ ಏನಾರು ವಿಡಿಯೋ ಮಾಡಿದಾರಾ? ಅವರ ಡ್ರೈವರು ಮತ್ತೆ ಗನ್ಮ್ಯಾನ್ ದರ್ಶನ್ ಹೇಳಿದಕ್ಕೋಸ್ಕರ ಹೋಗಿ ನಾವು ಅವ್ರನ್ನ ಹೊಡೆದಿದ್ದು ಅಂತ ಹೇಳಿದ್ದಾರೆ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು ಹಂಗಾದ್ರೆ? ಪೊಲೀಸ್ ಹೇಳಿರುವಂತದ್ದು ನಿಮ್ಮನೇನು ಹೆಣ್ಮಕ್ಳೆ, ನಮ್ಮನೇನು ಹೆಣ್ಮಕ್ಳೆ. ಯಾವ ಹೆಣ್ಮಕ್ಳಿಗಾದ್ರು ಯಾವನಾದ್ರು ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ ಸರ್. ಇವಾಗ ನಿಮ್ಮನೆ ಹೆಣ್ಮಕ್ಳು ಕೆಣಕಿದ್ರೆ ನೀವು ಬಿಡ್ತೀರಾ? ಒಂದ್ ನಿಮಿಷ ಅಣ್ಣ, ಇವಾಗ ನಿಮ್ಮನೆ ಹೆಣ್ಮಕ್ಳನ್ನ ಕೆಣಕಿದ್ರೆ ನೀವು ಸುಮ್ಮನೆ ಬಿಡ್ತೀರಾ? ಬಿಡ್ತೀವಣ್ಣ. ಯಾರು ಹೊಡೆದಿರೋದು? ಅವ್ರು ಹಿಡಿದು ಪವಿತ್ರ ಗೌಡ ಹೊಡೆದಿರೋಂತ. ಅವರು ನಮ್ಮನೆ ಹೆಣ್ಮಕ್ಳನ್ನೇ ಹೊಡೆದವ್ರೆ. ಇದು ಮಾಡ್ತಾರಾ? ಯಾರ ಮನೆ, ನಾನು ಅದನ್ನ ಹೇಳಿದ್ದು, ಯಾರ ಮನೆ ಹೆಣ್ಮಕ್ಳಾದ್ರೂ ಒಬ್ಬ ಕೆಡ್ತಾಗ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಮೆಸೇಜ್ ಮಾಡಿದಾಗ ರಿಯಾಕ್ಟ್ ಆಗೇ ಆಗುತ್ತೆ. ಸುಮ್ನೆ ದರ್ಶನ್ ಅವ್ರು ಇರೋ ಸಾಕ್ಷಿ ಬರ್ಲಿ, ಆಮೇಲೆ ಮಾತಾಡೋಣ. ದರ್ಶನ್ ಅವ್ರು ಇರೋ ಸಾಕ್ಷಿ ಬರ್ಲಿ, ನಮ್ಮ ಬಾಸ್ ಬರ್ಲಿ ಫಸ್ಟು, ಆಯ್ತಾ? ಅವರು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವರು ಮಾಡೋ ಒಳ್ಳೆ ಕೆಲಸಗಳು ಯಾವುದು ಹೈಲೈಟ್ ಮಾಡಲ್ಲ. ಅವ್ರು ಇಂತ ಏನಂತ ಹೈಲೈಟ್ ಮಾಡ್ಬೇಕಾಯ್ತಪ್ಪ ನಿಮ್ ಪ್ರಕಾರ? ಏನು ಒಳ್ಳೇದ್ ಮಾಡೇ ಇಲ್ವಾ? ಹಂಗಾರೆ ಒಳ್ಳೇದ್ ಮಾಡೇ ಇಲ್ವಾ? ಒಳ್ಳೇದ್ ಮಾಡೇ ಇಲ್ವಾ ಸರ್? ಎಷ್ಟ್ ಜನಕ್ಕೆ ಹೆಲ್ಪ್ ಮಾಡ್ತಾವ್ರೆ ಅವರು. ಕ್ವಶನ್ ಅಯ್ಯೋ ನಮ್ಗೆ ಮಾಡ್ತಾರೆ ಬಿಡಿ, ನಾವು ಅವ್ರು ಮಾಡೋದೇ ಬೇಡ. ಅವರು ನಾವು ಇನ್ಸ್ಪಿರೇಷನ್, ಅವ್ರು ನಮ್ಗೆ ಇನ್ಸ್ಪಿರೇಷನ್. ಏನ್ ಇನ್ಸ್ಪಿರೇಷನ್ ಅಂತ ಹೇಳೋ? ಹಾಲ್ ಮಾರೋ ಯುವಕ ಆ ರೇಂಜ್ ಬೆಳೆದವನೇ ಅಂದ್ರೆ ನಮ್ಗೆ ಇನ್ಸ್ಪಿರೇಷನ್. ಅನುಕೂಲ ಆಯ್ತಪ್ಪ, ನಿನ್ಗೇನ್ ಅನುಕೂಲ ಆಯ್ತು? ಅಯ್ಯೋ ನಮ್ಗೆ ಇನ್ಸ್ಪಿರೇಷನ್ ಅದಕ್ಕಿಂತ ಬೇಕಾ? ಪೊಲೀಸ್ ಅರೆಸ್ಟ್ ಮಾಡಿ ಫಸ್ಟ್ ಕೇಳಿದ್ರಲ್ಲ, ಪೊಲೀಸ್ ಅರೆಸ್ಟ್ ಆಯ್ತಪ್ಪ, ನಿನ್ನೆ ಕೇಳ್ತೀರಪ್ಪ. ಪೊಲೀಸ್ ಅರೆಸ್ಟ್ ಮಾಡಿದ್ ಏನ್ ಹೇಳ್ತೀರಪ್ಪ? ಬೇರೆಯವ್ರು ಹೇಳಿರೋದಲ್ಲ, ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಫಸ್ಟ್ ಎಲ್ಲ ಬರ್ಲಿ, ಹೊರಗಡೆ ಬರ್ಲಿ. ನೀವು ಬೇಕು ಅಂದ್ರೆ ಹೆಲ್ಪ್ ಕೇಳಿ, ಇವಾಗ ಮಾಡಿ ಮೈಕು. ಮೊನ್ನೆ ಎಲ್ಲ ದೊಡ್ಡ ಮನೆ ಕೇಸ್ ಎಲ್ಲ ಬತ್ತು, ಅದು ಮುಚ್ಚಾಕಕ್ಕೆ ಮಾಡ್ತಾ ಇರೋದು ಸರ್ ಇದು. ಪೊಲೀಸ್ಗೆ ತಲೆ ಕೆಟ್ಟಿದ್ಯಾ? 10 ಜನ ಅರೆಸ್ಟ್. ಒಳ್ಳೇದೇನ್ ಬೇಕು ಅಂದಲ್ವಾ? ಈಗ ಕೇಳಿಲಿ, ಒಳ್ಳೇದೇನ್ ಬೇಕು ಅಂದಲ್ವಾ? ಒಳ್ಳೇದ್ ಬಂದ್ ನಿಂತೈತೆ. ಸಬ್ಮಿಟ್ ಮಾಡಿದೀನಿ ಹೋದ ವರ್ಷದಲ್ಲಿ. ನನ್ನ ಮಗನಿಗೆ ಫಸ್ಟ್ ಸ್ಟ್ಯಾಂಡ್ ಅಲ್ಲಿ 55,000 ಕೇಳಿದ್ರು LKG ಲಿ. ಮತ್ತೆ ಅವ್ರು ಮೀಟ್ ಮಾಡೋದಕ್ಕೆ ಅಲ್ಲಿ ಯಾರೋ ಒಬ್ರು ಇದ್ರು, ಡೈರೆಕ್ಟ್ ಮೀಟ್ ಮಾಡಿಸಿದ್ರು. 18,000 ಸಹಾಯ ಮಾಡೋದು ನನಗೆ. ಅದು ಇದೆಲ್ಲ ಇದೆ ಅಂತ ಗ್ರೂಪ್ ಎಲ್ಲ ಇದೆ. ಹೋದ ವರ್ಷ ಮಾಡಿದೆ. ಈಗ ಈ ಪೊಲೀಸ್ ಅರೆಸ್ಟ್ ಮಾಡಿ ಹೇಳ್ತೀಯಪ್ಪ? ಪೊಲೀಸ್ ಅರೆಸ್ಟ್ ಮಾಡಿ ಹೇಳ್ತೀಯ? ಪೊಲೀಸ್ ಅರೆಸ್ಟ್ ಮಾಡಿದ್ರಿ ಅದು ಇನ್ನು ತಿಳ್ಕೊಬೇಕು. ಈಗ ಅದು ಇನ್ನು ತಿಳ್ಕೊಬೇಕು. ಅಲ್ಲಿವರೆಗೂ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ನ್ಯೂಸ್ ಅವ್ರಿಗೆ ದಯವಿಟ್ಟು ಅವರೇ ಮಾಡವ್ರೆ, ದರ್ಶನ್ ಅವರೇ ಹೊಡೆದವ್ರೆ. ಪೊಲೀಸ್ ಹೇಳಿದಾರಪ್ಪ, ಪೊಲೀಸ್ ಕೇಳ್ತೀರಾ? ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನ್ಯೂಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಅದು ಒಂದೇ.